ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪುಟ, ನನ್ನ ಮಾತು ಕೇಳು. ಅಮ್ಮನಿಗೆ ಹುಷಾರಿಲ್ಲ. ನೀನು ಈ ರೀತಿ ಅಳ್ತಾ ಕೂತ್ರೆ ಅಮ್ಮನ್ನು ಬೇಜಾರು ಮಾಡ್ಕೋತಾಳೆ. ಅಮ್ಮನಿಗೆ ಹುಷಾರಾದ್ಮೇಲೆ ನೀನು ಅವಳನ್ನ ಮಾತಾಡ್ಸುವಂತೆ, ಸರಿನಾ? ಪುಟ, ಏ ಪುಟ, ಪಿಂಕಿ, ಸುರೇಂದ್ರ, ಪಿಂಕಿ ಇನ್ನೂ ಹಠ ಮಾಡ್ತಿದ್ದಾಳ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಅವಳನ್ನ ನೋಡ್ತಾ ಇದ್ರೆ ಒಂಥರ ಸಂಕಟ ಆಗ್ತಾ ಇದೆ. ಅಕ್ಕ, ಬಂದಾಗಿಂದ ಅವಳು ಸರಿಯಾಗಿ ಏನು ತಿಂದೇ ಇಲ್ಲ. ಒಂದೇ ಸಮ ಅಳ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ಒಂದನೂ ಅಳ್ತಾ ಇದ್ದಾಳೆ. ಅಲ್ಲಕ್ಕ, ಆ ದೇವರು ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ಶಿಕ್ಷೆ ಕೊಡ್ತಿರೋದು ದೇವ್ರಲ್ಲ ಕಣೋ ದಡ್ಡ, ನಾನು. ಇಲ್ಲಕ್ಕ, ನನಗೆ ಇವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಹೀಗೆ ಆದರೆ ಪಿಂಕಿನ ಹುಷಾರ್ ತತ್ತಾಳಷ್ಟೆ. ಅಯ್ಯೋ, ಹಾಗಂತ ಅವಳನ್ನ ವಂದನ ಹತ್ರ ಕರ್ಕೊಂಡು ಹೋಗ್ತಿದ್ಯಾ? ಒಂದು ವೇಳೆ ವಂದನ ಏನಾದ್ರೂ ಮಗುಗೆ? ಅಕ್ಕ, ಇನ್ನೇನು ಹೇಳ್ಬೇಡ. ನಾನೇ ಹೋಗಿ ಒಂದನ ಹತ್ರ ಮಾತಾಡ್ತೀನಿ. ಅದೇನೇ ಪರಿಸ್ಥಿತಿ ಬಂದು ನಾನು ಎದುರಿಸ್ತೀನಿ ಅಕ್ಕ. ಹತ್ರ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಪಿಂಕಿಗೆ ಒಂದ್ಸಲನಾದ್ರೂ ಅವಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಬೇಡ ಬೇಡ ಸುರೇಂದ್ರ, ನನ್ನ ಮಾತು ಕೇಳು. ನೀನು ಈಗ ಹೋಗಿ ವಂದನ ಮಾತಾಡ್ಸೋದು ಸರಿ ಇರಲ್ಲ. ಅವಳೀಗ ಒಳ್ಳೆ ಪರಿಸ್ಥಿತಿಯಲ್ಲಿ. ಒಂದು ಕೆಲಸ ಮಾಡ್ತೀನಿ, ನಾನು ಮೊದಲು ಹೋಗಿ ಅವಳನ್ನ ಮಾತಾಡಿಸ್ತೀನಿ. ಅಲ್ಲಿವರೆಗೂ ನೀವು ಯಾರು ಅಲ್ಲಿಗೆ ಹೋಗೋದು ಬೇಡ. ಇಲ್ಲಕ್ಕ, ನನ್ನ ಕೆಲಸ ಇಸ್ಕೊಳಕ್ಕಾಗ್ತಿಲ್ಲ. ಇದ್ರ ಬದಲು ನಾನೇ ಹೋಗಿ ಒಂದನ ಹತ್ರ ಮಾತಾಡ್ತೀನಿ. ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನನ್ನನ್ನು ತಡಿಬೇಡ ನೀನು. ಅಕ್ಕ, ಬೇಡ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸುರೇಂದ್ರ. ಆದ್ರೆ ವಂದನ ಈಗಿರೋ ಪರಿಸ್ಥಿತಿಯಲ್ಲಿ ನೀನು ಹೋಗಿ ಮಾತಾಡ್ಸೋದು ಬೇಡ. ನೋಡು, ನಾವು ಡಾಕ್ಟರ್ ಹೇಳಿದ್ದನ್ನ ಫಾಲೋ ಮಾಡಬೇಕು. ಈಗ ಅವಳ ಮನಸ್ಥಿತಿ ಬೇರೆ ತರನೇ ಇದೆ. ಅವಳಿಗೆ ನಾನು ಒಬ್ಳು ಆಡೋ ಮಾತು ಮಾತ್ರ ಅರ್ಥ ಆಗ್ತಿರೋದು. ಅರ್ಥ ಮಾಡ್ಕೋ ಸುರೇಂದ್ರ, ನಾನು ಹೋಗಿ ಮಾತಾಡ್ಸ್ತೇನೆ. ಅಕ್ಕ, ಏನೇ ಆಗಲಿ ಒಂದೇ ಒಂದ್ಸಲ ಅವಳನ್ನ ನೋಡ್ಬೇಕಕ್ಕ. ಅರ್ಥ ಮಾಡ್ಕೋ. ನಾನೊಂದು ಕೆಲಸ ಮಾಡ್ತೇನೆ. ನಾನು ಒಳಗಡೆ ಹೋಗಿ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ನಾನು ನಿನ್ನನ್ನು ಕರಿತೀನಿ. ಆಮೇಲೆ ನೀನು ಒಳಗೆ ಬಾ, ಸರಿನಾ? ಅಂದ್ರೆ ಸುರೇಂದ್ರ ಇಲ್ಲಿಗೆ ಬಂದಿರೋದು ವಂದನಂಗೆ ಗೊತ್ತಾಗಿಲ್ಲ. ನನ್ನ ಮಗಳನ್ನ ನಾನು ನೋಡ್ಬೇಕು. ಅವಳ ಒಳಗಡೆ ಬಿಡಿ. ನನ್ನ ಮಗಳನ್ನ ಈ ಮಾತ್ರ ಅಲ್ಲ, ಇನ್ಯಾವತ್ತೂ ನೀನು ನಿನ್ನ ಮಗಳನ್ನ ನೋಡೋಕ್ಕಾಗಲ್ಲ. ನಿನ್ನ ಮಗಳಿಂದ ನೀನು ಜೀವನ ಪೂರ್ತಿ ದೂರ ಆಗಿರ್ತೀಯ. ನಿನ್ನ ಮಗಳು ತಾಯಿ ಇದ್ದು ತಪ್ಪಲಿಯಾಗಿ ನರಳ್ತಾಳೆ. ಹಾಗೆ ಮಾಡ್ಬಿಡ್ತೀನಿ, ಹುಷಾರ್. ವಿಜಯ ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ತಾಯಿ ಮಗಳನ್ನ ಬೇರೆ ಮಾಡಕ್ ಹೊಟ್ಟಿದ್ಯಾ ನೀನು? ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳ್ಸಲ್ವೋ? ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಇವತ್ತೇ ಇಲ್ಲೇ ಕೊಲೆ ಮಾಡ್ಬಿಡ್ತೀನಿ. ನೀನು ಮೋಸ್ತಾತಿ, ಕೊಲೆಗಾತಿ. ನಿನ್ನಂತೋಳು ಬದುಕಿರ್ಬಾರ್ದು, ನಿನ್ನಂತೋಳು ಬದುಕಿರ್ಬಾರ್ದು. ನಿನ್ ಕುತ್ತೆ ಹಿಸ್ಕಿ ನಾನು ಇವತ್ತು ನಿನ್ನ ಇಲ್ಲೇ ಕೊಂದು ಬಿಡ್ತೀನಿ. ನನ್ನ ಮಗಳನ್ನ ಒಳಗಡೆ ಕಳಿಸ್ತೀಯೋ ಕಳ್ಸಲ್ವೋ? ಹೇಳು, ಕಳಿಸ್ತೀಯೋ ಕಳ್ಸಲ್ವೋ? ಅಯ್ಯೋ ವಂದನಾ, ಬಿಡು ವಂದನಾ. ಅಯ್ಯೋ ಅಕ್ಕ, ಅಕ್ಕ, ಅಮ್ಮ, ಅಯ್ಯೋ ಬೇಡ ವಂದನಾ, ಪ್ಲೀಸ್ ಬಿಟ್ಬಿಡಮ್ಮ. ಅಯ್ಯೋ ವಂದನಾ, ನಂಗೆ ನೋವು ಆಗ್ತದೆ, ಬಿಟ್ಬಿಡು. ಕುತ್ತಿಗೆ ಸಿಗ್ಬೇಡ ವಂದನಾ. ಅಕ್ಕ, ಏನಾಯ್ತಕ್ಕ? ಅಕ್ಕ, ಅಲ್ಲಿ ಏನಾಗ್ತಿದೆ? ಬಿಡು ವಂದನಾ. ಅಯ್ಯೋ ಅಮ್ಮ,
ನಿಮ್ಗೇನು ಆಗಿಲ್ಲ ತಾನೆ? ರೀ ರೀ ನೀವ್ ಇಲ್ಲೇ ಇದ್ದೀರಾ ರೀ? ನನಗೇನು ಆಗಿಲ್ಲ ರೀ. ರೀ ಬಾಗಿಲ್ ತೆಗಿರಿ, ಬಾಗಿಲ್ ತೆಗಿರಿ. ನಾನು ಹೇಳಿಲ್ವಾ ಸುರೇಂದ್ರ, ಇದೇ ಕಾರಣಕ್ಕೆ ನಾನು ಪಿಂಕಿನ ಒಳಗ್ ಬಿಡೋದು ಬೇಡ ಅಂತ ಹೇಳಿದ್ದು. ಅವಳು ಮಗು ಅಂತಾನೂ ನೋಡಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಿಂಕಿ ಜೀವಕ್ಕೆ ಅಪಾಯ. ಈಗ ನನ್ ಕುತ್ತಿಗೆ ಇಸ್ಬಿಟ್ಲು. ರೀ ನಿಮ್ಮ ಅಕ್ಕನ ಮಾತನ್ನ ಮಾತ್ರ ನಂಬೇಡಿ, ಅವ್ಳು ದೊಡ್ಡ ಮೋಸ್ಕಾತಿರಿ. ರೀ ಬಾಗಿಲ್ ಬಾಗಿಲ್ ತೆಗಿರಿ. ನೋಡ್ದ್ಯಾ ಅವಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ಈಗ ಹೇಳು, ನೀನ್ ಒಳಗ್ ಹೋಗ್ತೀಯಾ? ಅಯ್ಯೋ, ನಾನು ಒಳಗಡೆ ಹೋಗಿದ್ಕೆ ಅವಳು ಇಷ್ಟೊಂದು ಹೈಪರ್ ಆಗಿ ಮಾತಾಡ್ತಿದ್ದಾಳೆ. ಇನ್ನೇನಾದ್ರೂ ನೀನ್ ಹೋದ್ರೆ ಅವಳ ರಿಯಾಕ್ಷನ್ ಇನ್ನು ಜಾಸ್ತಿ ಆಗುತ್ತೆ. ಅದ್ರಲ್ಲೂ ಮಗುನ್ ಕಳಿಸ್ಬೇಕು ಅಂತಿದ್ಯಾ. ಮಗು ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಅದಕ್ಕೆ ನೀನ್ ಹೊಣೆ ಆಗ್ತೀಯಾ? ಅಯ್ಯೋ ಇಲ್ಲಕ್ಕ, ಭಾಗಲ್ಲ ಏನೂ ಮಾಡಲ್ಲ. ನೀನು ಯಾವ ಥರ ಹೇಳ್ತೀಯೋ ಆ ಥರನೇ ಮಾಡ್ತೀನಿ. ಸದ್ಯಕ್ಕೆ ಪಿಂಕಿ ಅವಳನ್ನ ನೋಡೋದು ಬೇಡ. ರೀ 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 ಬಾಗಿಲ್ ತೆಗಿರಿ, ಬಾಗಿಲ್ ತೆಗಿರಿ. ರೀ ಬಾಗಿಲ್ ತೆಗಿರಿ. ಕೇಳಿಸ್ಕೊಂಡಿಯಲ್ಲ ನಿನ್ ಗಂಟ ಮಾತಾಡಿದ್ದೆನ? ಇನ್ನು ಮುಂದೆ ಈ ರೂಮೇ ನಿನ್ ಪ್ರಪಂಚ. ನೀನು ಇಲ್ಲೇ ಒಂಟಿಯಾಗಿ ಬಿದ್ದು ಕೊಳ್ತು ಸಾಯ್ಬೇಕು. ಛೇ 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 ಪಾಪ, ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಯ್ತು, ಕೆಲಸ ಅನ್ನೋದು ಕಮ್ಮಿ ಆಗೋಯ್ತು. ಈ IT-BT ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತಂದ್ಬಿಟ್ಟು ಕೊಡ್ತಾರೆ. ನಾನು ವರ್ಕ್ ಫಾರ್ ಹೋಮ್ ಅಂತ ಮನೆಗೋಸ್ಕರ ದುಡಿಯೋಕ್ಕೆ ಬೀದಿ ಬೀದಿ ಅಲಿಯಂಗೆ ಆಗೋಗಿದೆ. ಹೆಂಗಾದ್ರೂ ಮಾಡಿ ಕುತ್ಕೊಂಡು ದುಡ್ಡು ಎಣಿಸ್ಬೇಕು. ಆ ಥರದ ಕೆಲಸ ಎಲ್ಲರ ಸಿಕ್ಕಿಬಿಟ್ರೆ ಆಹಾ, ನನ್ನಂಥ ಸ್ವರ್ಗ ಸುಖಿ ಇನ್ಯಾರೂ ಇಲ್ಲ. ಅವ್ವಾ, ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಕೋಟಿ ಕೋಟಿ ಹಣ ಕಳೆದುಕೊಂಡ ಗಂಡನ ಕಾಲು ಮುರಿದ ಹೆಂಡತಿ. ಪೇಪರ್ ತಗೊಂಡಿರೋದು ನೀನು ಓದೋದಿಕ್ಕೆ, ನಿನ್ನ ಪಾಡಿ ನಿನ್ ಮನ್ಸಿನಲ್ಲಿ ಓದ್ಕೋ. ಊರೆಲ್ಲ ಕೇಳಂಗ ಅದ್ಯಾಕೆ ಓದ್ತೀಯ? ಅದಕ್ಕೆ ಬೇಜಾನ್ ಮೀಡಿಯಾಗಳಿದಾವೆ. ನನಗೆ ಓದಕ್ ಬರೋದೇ ಹೀಗೆ. ಇಷ್ಟ ಇದ್ರೆ ಕೇಳು, ಇಲ್ಲ ಕಿವಿ ಮುಚ್ಕೋ, ಇಲ್ಲ ಅಂದ್ರೆ ಎದ್ದು ಹೋಯ್ತಾ ಇರು. ಆಯ್ತು ಬಿಡಪ್ಪ, ಕಿವಿ ಮುಚ್ಕೊಳಕ್ಕೆ ಕೈಯಲ್ಲಿ ಶಕ್ತಿ ಇಲ್ಲ, ಎದ್ದೋಗೋಣ ಅಂದ್ರೆ ಕಾಲಲ್ಲಿ ಶಕ್ತಿ ಇಲ್ಲ. ಓದ್ಕೋ, ನಿನ್ಗೆ ಅದು ಹೆಂಗ್ ಬರ್ತದ ಹಂಗೆ ಓದ್ಕೋ.